ಏನಿಲ್ಲವಂತದ್ದು. ಅವನು ಹೇಳ್ತಾ ಇದ್ದಾನೆ, ನಾನು ಯೇಸುವಿನ ಸಿಂಹಾಸನಕ್ಕಿಂತ ಉತ್ತಮವಾಗಿ ನಾನು ಮೇಲಕ್ಕೆ ಹೋಗ್ತೀನಿ ಅಂತ ಯೋಚನೆ ಮಾಡಿದ ತಕ್ಷಣ ದೇವರು ಅವನನ್ನ ಬಡಿದು ಕೊಟ್ಟು ಒಂದೇ ಸಾರಿ ಕೆಳಗಡೆ ಬಂದು ಬಿದ್ದ. ಆಮೇಲೆ ದೇವರನ್ನ ಆರಾಧಿಸಕ್ಕೆ ಯಾರು ಇಲ್ಲ, ದೇವರನ್ನ ಮಹಿಮೆ ಪಡಿಸಕ್ಕೆ ಯಾರು ಇಲ್ಲ. ಅವನಿಗೆ ಚಾಲೆಂಜ್ ಆಗಿ, ಅವನಿಗೆ ಸವಾಲಾಗಿ ಈ ಮಾನವನ ಉಂಟು ಮಾಡಿದರು. ನಾವು ಆದಿಕಾಂಡದಲ್ಲಿ ನೋಡ್ತೀವಿ, ಅವನನ್ನ ಆದಾಮ ಡೈಲಿ ಮುಂಜಾನೆಯಲ್ಲೂ ಸಂಜೆಯಲ್ಲೂ ಕರ್ತನವರೊಂದಿಗೆ ಸಂಚರಿಸುತ್ತಾ ಇದ್ದಾನೆ, ಅವರ ಜೊತೆ ಮಾತಾಡ್ತಾ ಇದ್ದಾರೆ. ದೇವರಿಗೆ ತುಂಬಾ ಆಸೆ ನಮ್ಮ ಜೊತೆ ಇರಕ್ಕೆ, ನಾವು ಅವ್ರ ಜೊತೆ ಮಾತಾಡ್ಬೇಕು, ತುಂಬಾ ಆಸೆ. ಆದ್ರೆ ಈ ಲೂಸಿಫರ್ ಇದ್ದಾನಲ್ಲ, ಹಳೆ ಫ್ರೆಂಡ್ ಅಂತೀನಿ ಅವನಿಗೆ ಹೆಸರು, ಯಾರೇಳಿ ಹಳೆ ಫ್ರೆಂಡ್. ಅವನು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಅವನು ಸಮಾಧಾನವಾಗಿ ದೇವರನ್ನ ಆರಾಧಿಸ